దాదాపు ఇన్ఫర్మేషన్ ఉంది ఒక ఇంజనీర్ గుడ్ల దక్షిణ కನ್ನಡ ಮಲ್ಕೋರ ಓಕೆ ಸರ್ ಈಗ ಮಂಗಳೂರಲ್ಲಿ ನಿನ್ನೆ KFC ಮೇಲೆ ರೇಡ್ ಆಯಿತು ಅಲ್ಲಿ 4-5 ತಿಂಗಳು ಹಿಂದಿದ್ದು ಮಾಂಸಗಳು ಸಿಕ್ಕಿದ್ದಾವೆ ಇದೇ ರೀತಿ ಇಡೀ ರಾಜ್ಯದಲ್ಲೂ ಇದೆ ದಕ್ಷಿಣ ಕನ್ನಡದಲ್ಲೂ ಎಲ್ಲ ಕಡೆ ಈ ರೀತಿ ಅದು ಆಗುತ್ತಾ ಹೇಗೆ ನೋಡಿ ಈಗ ನಾನು ಬಹುಶಃ ಆರೋಗ್ಯವಂತ ಸಮಾಜ ನಿರ್ಮಾಣ ಬೇಕು ಉದ್ದೇಶ ಅದಕ್ಕಾಗಿ ನಮ್ಮ ಆಹಾರ ಕೊಡುವಂಥ ಉತ್ಪಾದನೆ ನಾವು ಕೇಂದ್ರಗೊಳಿಸಿಕೊಂಡು ರಾಜ್ಯದ ಉದ್ದಗಲಕ್ಕೂ ನಾವು ಆ ರೈಡನ್ನು ಪ್ರಾರಂಭ ಮಾಡಿದ್ದೇವೆ ತಪಾಸಣೆ ಅವರ ಮೇಲೆ ಕೋಪದಲ್ಲಿ ಅಥವಾ ಅದನ್ನು ಪನಿಷ್ಮೆಂಟ್ ಮಾಡಬೇಕಂದ್ರೆ ಮಾಡೋದಲ್ಲ ಅವರವ್ರ ತಪ್ಪೇನಂತ ನಾವು ತೋರಿಸಬೇಕು ಜನರಿಗೆ ಪರಿಸ್ಥಿತಿ ಏನಿದೆ ಅಂತ ತಿಳಿಸ್ಕೊಡ್ಬೇಕು ಇದು ನಮ್ಮ ಜವಾಬ್ದಾರಿ ಬಹುಶಃ ಬೆಂಗಳೂರಿನಲ್ಲಿ ಈ ರೀತಿಯ ಎಲ್ಲ ರೀತಿಯ ಔಟ್ಲೆಟ್ಗೆ ಮತ್ತು ರೇಡ್ ಆದರೂ ಕೂಡ ಮತ್ತು ಕೂಡ ಮಂಗಳೂರಿನಲ್ಲಿ ಅದೇ ಇವರು ಮಾರ್ತಾರಂತ ಹೇಳಿದರೆ ಅದು ಇವರಿಗೆ ನಾವೇನನ್ನು ಹೇಳಬೇಕು ಅದಕ್ಕೆ ನಿನ್ನೆ ಮಾಹಿತಿ ಬಂದ ತಕ್ಷಣ ಅಧಿಕಾರಿ ಹೋಗಿದ್ದಾರೆ ಚರ್ಚಿಸಿದ್ದಾರೆ ನಾವು ತಕ್ಷಣ ಅದನ್ನು ಸೀಲ್ ಮಾಡಿದ್ದೇವೆ ಇಂಥದ್ದು ಎಲ್ಲ ಕಡೆ ಇವತ್ತು ಮುಂದೆ ನಡೀತಿದೆ ಅದಕ್ಕೆ ನಾನು ಎಲ್ಲರಿಗೆ ಹೇಳಿದಿಷ್ಟೇ ದಯವಿಟ್ಟು ನಿಮ್ಮ ಕಿಚನ್ನ ಹೈಜಿನಿಕನ್ನು ಸ್ಟೋರನ್ನು ಮತ್ತು ಇರುವಂಥ ಆಹಾರ ಪದಾರ್ಥಗಳನ್ನು ಗುಣಮಟ್ಟದ ಇಟ್ಟುಕೊಳ್ಳಿ ಯಾವುದೇ ಸಂದರ್ಭ ಎಲ್ಲಿಯೂ ಕೂಡ ಇವತ್ತು ನಾವು ರೇಟ್ ಮಾಡ್ಬೋದು ಮತ್ತು ಅದು ಎಷ್ಟೇ ದೊಡ್ಡವರಾದರೂ ಬಿಡೋದಿಲ್ಲ ಎಷ್ಟೇ ಸಣ್ಣವರಾದರೂ ಕೂಡ ನಾವು ಬಿಡಲಿಕ್ಕೆ ಹೋಗೋದಿಲ್ಲ ನಮಗೆ ಜನರ ಆರೋಗ್ಯ ಮುಖ್ಯ ಸರ್ ಈಗ ಇನ್ನೊಂದು ಹಾಸ್ಟೆಲ್ ಮತ್ತು PGಗಳಲ್ಲಿ ಇದೇ ರೀತಿಯ ತುಂಬ ನಾವು ಇನ್ಸಿಡೆಂಟ್ ನೋಡಿದೆ ಮಂಗಳೂರಲ್ಲಿ ನೋಡಿದ್ವಿ ಬೆಂಗಳೂರಲ್ಲಿ ನೋಡಿದ್ವಿ ಅದ್ರ ಮೇಲೂ ಇದೆ ಸೇಫ್ಟಿ ವಯೋಲೇಷನ್ ನಾನು ಈಗಾಗಲೇ ಮೊನ್ನೆ ಬೆಂಗಳೂರಿನಲ್ಲಿ ಕೂಡ ಹೇಳಿದ್ದೇನೆ ನಾನು ನಿಮ್ಮ ಮುಖಾಂತರ ಕೂಡ ಹೇಳ್ತಾ ಇದ್ದೇನೆ ನಾವೀಗ ಮೊದಲು ಪಬ್ಲಿಕ್ ಪ್ಲೇಸ್ ಎಲ್ಲಿ ಕೂಡ ಎಲ್ಲ ಜನ ಇವತ್ತು ಹೋಟೆಲ್ಗೆ ಕ್ಯಾಂಟೀನ್ಗೆ ವಿಧಾನಸೌಧ ವಿಕಾಸಸೌಧ ಈ ರೀತಿ ಎಲ್ಲ ಇವತ್ತು ಮಾಡಿದ್ದೇವೆ ಮುಂದಿನ ನಮ್ಮ ಯೋಜನೆ ಒಂದು ನಮ್ಮ ಕೇಟರಿಂಗ್ ಎರಡನೇದು PG ಸೆಂಟರ್ ಮೂರನೇದು ಹಾಸ್ಟೆಲ್ಸ್ ಅದಕ್ಕೆ ನಾನು PG ಅಂಡರ್ಸ್ವರ್ಗೆಲ್ಲರಿಗೂ ಹೇಳ್ತಾ ಇದ್ದೇನೆ ಇಲ್ಲಿ ಬರುವಂಥ ವಿದ್ಯಾರ್ಥಿನಿಯರು ಯುವಕರು ಅವರ ಮನೆ ಬಿಟ್ಟು ಇಲ್ಲಿ ಬಂದಿರ್ತಾರೆ ಅವ್ರು ಯಾರಿಗೂ ಕೂಡ ಇರುವುದಿಲ್ಲ ಅವರು ಊಟದ ಇದರಿಂದ ಆರೋಗ್ಯ ಸಮಸ್ಯೆ ಆದ ಕಾರಣ ಅವ್ರು ಭಾಳ ನೋವಿನಿಂದ ತಂತ ಜೀವನ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನೀವು PG ನಡೆಸೋದಾದರೆ ನಿಮ್ಮಲ್ಲಿ ಬರುವಂಥ ಯುವತಿಯರು ಯಾರಿದ್ದಾರೆ ಅದು ಇನ್ನಿತರು ಯಾರು ಕೆಲಸಕ್ಕೆ ಬರ್ತಾರೆ ನಿಮ್ಮ ಸ್ವಂತ ಮಕ್ಕಳಾಗೆ ಮತ್ತು ನಿಮ್ಮ ಸಂಬಂಧಿಕರಾಗಿ ನೋಡಿಕೊಂಡು ಅವರಿಗೆ ಊಟದ ವ್ಯವಸ್ಥೆ ಮಾಡೋದಾದರೆ ಅಂಥವ್ರಿಗೆ ಮಾತ್ರ ದಯವಿಟ್ಟು ಓಪನ್ ಮಾಡಿ PG ಇಲ್ಲದೆ ನೀವು PGಯನ್ನು ಓಪನ್ ಮಾಡಬೇಕು ಅಗತ್ಯನೇ ಇಲ್ಲ ಅದಕ್ಕಾಗಿ ನಾವು PGಗೆ ನಾನು ಯಾಕೆ ಮಾಹಿತಿ ಅಂತೇಳಿ ನೀವೀಗ ರೆಕ್ಟಿಫೈ ಮಾಡಿ ಸರಿ ಇಲ್ಲದೆ ಸರಿಪಡಿಸಿಕೊಂಡು ನಾಳೆ ಏನಾದರೂ ಬಂದಾಗ ಖಂಡಿತವಾಗಿ ಆ PG ಸೆಂಟರ್ ನಡೆಸಲಿಕ್ಕೆ ನಾವು ಅನುಮತಿ ಮತ್ತು ನಾವು ಕೊಡೋದಿಲ್ಲ ನಾವು ಸಂಬಂಧಪಟ್ಟಂಥ ಡಿಪಾರ್ಟ್ಮೆಂಟ್ ಕೂಡ ಮಾತಾಡಿಕೊಂಡು ನಾವು ಜಂಟಿಯಾಗಿ ನಮ್ಮ ಕೆಲಸ ನಾವು ಮಾಡ್ತೇವೆ ಈಗ ರಾಜ್ಯದಲ್ಲಿ ಬಿಸಿ ನೀರನ್ನು ಹೋಟೆಲ್ಗಳಲ್ಲಿ ಅದು ಆರ್ಡರ್ ಮಾಡಿದ್ದೀರಾ ಇನ್ನು ಆರ್ಡರ್ ಆಗಿದೆ ಈಗೆಲ್ಲ ಆರ್ಡರ್ ಮೊನ್ನೆ ನಾವು ಗೈಡ್ಲೈನ್ಸ್ ಕೊಟ್ಟಿದ್ದೇವೆ ಆದೇಶ ಮಾಡಿ ಕೊಟ್ಟಿದ್ದೇವೆ ಅವು ಬಿಸಿ ನೀರೇ ಕೊಡಬೇಕು ಏನೋ ಒಬ್ಬನಿಗೆ ತಣ್ಣೀರು ಕುಡಿಬೇಕಂತ ಆಸೆ ಇದ್ದರೆ ಅವ್ನು ಕೇಳಿದರೆ ತಣ್ಣೀರು ಕೊಡಬೇಕು ಸರ್ ಈಗ ಯಾಕಂದರೆ ರಾಜ್ಯದಲ್ಲಿ ಕಂಟ್ಯಾಮಿನೇಟೆಡ್ ವಾಟರ್ ತುಂಬ ಪ್ರಾಬ್ಲಮ್ಸ್ ಇದೆ ಇದು ಯಾವ ರೀತಿ ಹೆಲ್ಪ್ ಆಗುತ್ತೆ ಸರ್ ಇಡೀ ರಾಜ್ಯದಲ್ಲಿ ಬಿಸಿ ನೀರು ಯಾಕಂತ ಹೇಳಿದರೆ ಈ ಮಳೆಗಾಲದಲ್ಲಿ ಯಾವ ನೀರು ಎಲ್ಲಿಂದ ಬರ್ತದೆ ಯಾರಿಗೂ ಎಷ್ಟೇ ಸರಿ ಇದ್ರೂ ಕೂಡ ಕೆಲವೊಂದು ಹೆಚ್ಚು ಕಮ್ಮಿ ಆಗೇ ಆಗ್ತದೆ ಅದು ಎಲ್ಲ ಕಡೆ ಆಗ್ತದೆ ಅಂತಲ್ಲ ಆದರೆ ಮತ್ತು ಈಗ ಸಾಂಕ್ರಾಮಿಕ ರೋಗ ಎಲ್ಲಿ ವೈರಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಈ ಒಂದು ಸಂದರ್ಭದಲ್ಲಿ ನಾವು ಹೆಚ್ಚುವರಿಗೆ ಬಿಸಿ ಮಾಡಿ ಆ ವೈರಸ್ನೆಲ್ಲ ಕೊಂದು ಸ್ವಚ್ಛತೆಯನ್ನು ಕುಡಿಬೇಕಂತ ನಾವು ಆದೇಶ ಮಾಡಿದ್ವಿ ಈಗ ನೀವು ಒಂದು ಇಡೀ ರಾಜ್ಯದಲ್ಲಿ ನಿಮ್ಮ ಏನು ಸ್ಟ್ಯಾಂಡ್ ತೊಗೊಂಡಿದ್ದೀರಾ ರೈಡ್ ಮಾಡೋದು ಅದನ್ನು ತುಂಬ ಅಪ್ರಿಷಿಯೇಷನ್ ಬರ್ತದೆ ಆದರೆ ಫುಡ್ ಡಿಪಾರ್ಟ್ಮೆಂಟಲ್ಲಿ ಒಂದು ಸ್ಟಾಫ್ಗಳ ಕೊರತೆ ಇದೆ ಮತ್ತು ದಕ್ಷಿಣ ಕನ್ನಡದ ಯಾವುದೇ ತಾಲೂಕಲ್ಲಿ ಫುಡ್ ಸೇಫ್ಟಿ ಆಫೀಸರ್ಸ್ ಇಲ್ಲ ನನಗೆ ಖಂಡಿತ ಗೊತ್ತಿದೆ ಯಾಕಂತ ಹೇಳಿದರೆ ಈ ರೀತಿ ನಾವು ಕೆಲಸ ಮಾಡಿಕೊಂಡಾಗಲೇ ನಾವು ಅದಕ್ಕೆ ಜಾಸ್ತಿ ಜನರನ್ನು ತಗೊಳ್ಳಿಕ್ಕೆ ಸರ್ಕಾರಕ್ಕೆ ಅನುಮತಿ ಕೊಡ್ತದೆ ನಾವು ಡಿಪಾರ್ಟ್ಮೆಂಟ್ ಪರ್ಫಾರ್ಮೆನ್ಸನ್ನು ಕರೆಕ್ಟ್ ಮಾಡಬೇಕು ನಾವು ಡಿಪಾರ್ಟ್ಮೆಂಟ್ ಪರ್ಫಾರ್ಮೆನ್ಸ್ ಕರೆಕ್ಟ್ ಮಾಡಿ ನಮಗೇನು ಕೊರತೆ ಇದೆ ಲ್ಯಾಬ್ ಇದೆ ಇದನ್ನೆಲ್ಲ ನಾವು ಕೇಳಿದರೆ ಹೆಚ್ಚು ಸರ್ಕಾರ ಖಂಡಿತವಾಗಿ ಕೊಡ್ತದೆ ಅದಕ್ಕಾಗಿ ಎಲ್ಲ ನಾವು ಒಂದೇನು ನಮ್ಮ ಡಿಪಾರ್ಟ್ಮೆಂಟ್ ಸ್ಟ್ರೆಂಥನ್ ಮಾಡಲಿಕ್ಕೆ ಕೂಡ ಇದು ನಮ್ಮ ಎಕ್ಸರ್ಸೈಸ್ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ ಈಗ ಪ್ರತಿ ಜಿಲ್ಲೆಯಲ್ಲಿ ಒಂದು ಲ್ಯಾಬ್ ಆಗುತ್ತೆ ಸರ್ ಪ್ರತಿ ಜಿಲ್ಲೆ ಅಂತ ಬೇಡ ರಾಜ್ಯ ಮಟ್ಟದಲ್ಲಿ ಒಂದು ಅತ್ಯುತ್ತಮವಾದ ಹೈ ಸ್ಟ್ಯಾಂಡರ್ಡ್ ಲ್ಯಾಬ್ ಯಾಕೆ ನೋಡಿ ನಾವು ರೇಡ್ ಮಾಡೋಲ್ಲ ದೊಡ್ಡ ದೊಡ್ಡ ಕಂಪನಿಯವರು ನಾಳೆ ಇವರು ಕೋರ್ಟಿಗೆ ಹೋಗಿ ನಮ್ಮ ಲ್ಯಾಬ್ ಸರಿಯಿಲ್ಲ ಅಂತ ಮಾಡುವಂಥ ಪರಿಸ್ಥಿತಿ ಬರ್ತದೆ ಅದು ಯಾವುದೇ ಸುಪ್ರೀಂ ಕೋರ್ಟ್ರದ್ದು ಕೂಡ ನಮ್ಮ ಲ್ಯಾಬ್ ರಿಪೋರ್ಟು ಅದನ್ನು ಯಾರು ಕೂಡ ಅಲೆಗಲಿ ಅಂತ ಪರಿಸ್ಥಿತಿ ಆಗಬಾರ್ದು ಅಂಥದಕ್ಕೆ ಒಂದು ಟಾಪ್ ಲೆವೆಲ್ ಲ್ಯಾಬ್ ನಿರ್ಮಾಣ ಮಾಡೋದು ಯೋಜನೆ ನಮಗೆ ಇದೆ ನಾವು ಅದನ್ನು ಮಾಡ್ತೇವೆ ಇದು ಸರ್ ಒಂದು ಪಾನ್ ಮಸಾಲ ಏನು ಒಂದ್ಸಲ ಆರ್ಡರ್ ಮಾಡಿದ್ರೆ ಮತ್ತೆ 2 ದಿನ ವಾಪಸ್ ಇದು ತುಂಬ ಕ್ರಿಟಿಸೈಸ್ ಆಗ್ತಾರೆ ಯಾಕಂದ್ರೆ 2 ದಿನದ ನೋಡಿ ಯಾರಿಂದ ತಗೊಂಡಿದ್ದಾರೆ ವಿಷಯ ಅಂತ ನಾವು ಪಾನ್ ಮಸಾಲಲ್ಲಿ ನಿಕೋಟಿನ್ ಮತ್ತು ಗುಡ್ಕ ಮಿಕ್ಸ್ ಆಗಬಾರ್ದು ಅಂಥದ್ದನ್ನು ನಾವು ಬಹುಶಃ ನಿಷೇಧ ಮಾಡಿದ್ದೇವೆ ಅದನ್ನು ಯಾರಿಗೂ ಹಿಂದೆ ಪಡ್ಕೊಳ್ಳಿಲ್ಲ
ಮತ್ತು ಇದರಿಂದ ಅಡಕೆಗೆ ಬೆಳೆಗಾರರಿಗೆ ಯಾವುದೇ ತೊಂದರೆ ಇಲ್ಲ. ತೊಂದರೆ ಆಗುವುದಾದರೆ ಗುಟ್ಕಾ ಕಂಪನಿ ಮಾಲೀಕರಿಗೆ ಮಾತ್ರ ತೊಂದರೆ ಆಗುವಂಥ. ಹಿಂದೆ ಪಡೀಲಿಲ್ಲ ಆರ್ಡರ್ ಇನ್ನು. ಇಲ್ಲ ಆಯ್ತು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.